ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಕೆಲಸ ಎಷ್ಟೇ ಇರಲಿ, ಒಂದೊಳ್ಳೆ ಕಾಫಿ ಬಿದ್ದರೆ ಹೊಸ ಹುರುಪು ಮೈ ತುಂಬುತ್ತೆ. ಇದೇ ಕಾರಣಕ್ಕೆ ಜನ ರುಚಿಕರ ಕಾಫಿ ಸಿಗೋ ಕಡೆ ಇರುವೆಗಳಂತೆ ಮುತ್ಕೋತಾರೆ. ನಾವು ಇವತ್ತು ಅಂಥದ್ದೊಂದು ಕಾಫಿ ಅಡ್ಡನ ತೋರಿಸ್ತೀವಿ ನೋಡಿ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಮೈಸೂರು ಬ್ಯಾಂಕ್ ವೃತ್ತ. ವೃತ್ತದ ಹಿಂಭಾಗದಲ್ಲಿ ಒಂದು ಕಾಫಿ ಬಣ್ಣದ ವೆಹಿಕಲ್ ಬಂತು ಅಂದ್ರೆ ಸಾಕು, ಜನ ಸಾಲುಗಟ್ಟಿ ನಿಲ್ತಾರೆ. ಯಾಕಂದ್ರೆ ಕಾಫಿ ಬೋರ್ಡ್ನ ನಿವೃತ್ತ ನೌಕರರು ಸೇರಿ ಇಲ್ಲೊಂದು ಮೊಬೈಲ್ ಕಾಫಿ ಶಾಪ್ ನಡೆಸುತ್ತಿದ್ದಾರೆ. ಬೆಳಗಿನ 4:30 ಗಂಟೆಯಿಂದಲೇ ವಾಕಿಂಗ್, ಜಾಗಿಂಗ್ ಅಂತ ಈ ಜಾಗ ಫುಲ್ ಬ್ಯುಸಿಯಾಗಿರುತ್ತೆ. ಆಸುಪಾಸು ಸುಳಿದಾಡೋ ಜನ ಈ ಕಾಫಿ ಶಾಪ್ಗೊಂದು ವಿಸಿಟ್ ಹಾಕದೆ ಹೋಗಲ್ಲ. ಕಾಫಿ ಬೀಜ ಒರಿಜಿನಲ್ಲು ಮೇಜರ್ ನಮಗೆ ಸಾಕ್ರಿನಿಲ್ಲ, ಪ್ರೋಟೀನ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ನಾಲ್ಗೆ ಎಷ್ಟೇ ಕಾಫಿ ಕುಡಿದ್ರು ಇದಾಗಲ್ಲ, ಪ್ರೋಟೀನ್ ಆಗಲ್ಲ ಒಳಗಡೆ. ಪರ್ಮಿಷನ್ ತೊಗೊಂಡು DC ಇದರಲ್ಲಿ ಪರ್ಮಿಷನ್ ತೊಗೊಂಡು ಅವ್ರ ಹತ್ರ ಟೈಮಿಂಗ್ಸ್ ಕೊಟ್ಟು ಪರ್ಮಿಷನ್ ತೊಗೊಂಡು ನಾವು ಈ ಕಾಫಿ ಬಾರ್ ಮಾಡಿದ್ವಿ ಅಷ್ಟೇ. ಇನ್ ಫೇವರ್ ಆಫ್ ಪಬ್ಲಿಕ್ಕು ಅವರ ಇದಕ್ಕೋಸ್ಕರ. ಕಾಫಿ ಬೋರ್ಡ್ನಿಂದ ಸ್ವಯಂ ನಿವೃತ್ತಿ ಪಡೆದ 10 ಉದ್ಯೋಗಿಗಳು ಅಂದೇ ಸಂಸ್ಥೆಯ ವಾಹನ ಕೊಂಡು ಅದನ್ನೇ ಕಾಫಿ ಶಾಪ್ ಮಾಡಿಕೊಂಡಿದ್ದಾರೆ. ನಾವು ಕಾಫಿ ಬೋರ್ಡ್ ಎಂಪ್ಲಾಯಿ. ಕಾಫಿ ಬೋರ್ಡಿಂದ 22-23 ವರ್ಷ ಸರ್ವಿಸ್ ಆಗಿದ್ದು ನಮಗೆಲ್ಲ. ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು 95ಅಲ್ಲಿ 96 ನಮಗೇನು ಕೆಲಸ. 97 ಡಿಪಾರ್ಟ್ಮೆಂಟ್ 2 ವ್ಯಾನ್ ಇತ್ತು, ಅದು ನಾವೇ ತೊಗೊಂಡು ರನ್ ಮಾಡ್ತಾ ನಿಲ್ಲಿಸ್ಬಿಟ್ಟಿದ್ರು ವ್ಯಾನು. ನಾವು ಪ್ಯೂರ್ ಕಾಫಿ ಕೊಡ್ತೀವಿ, ಚೆನ್ನಾಗಿರುತ್ತೆ ಕಾಫಿ, ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಮೊಬೈಲ್ ಕಾಫಿ ಶಾಪ್ ಬೆಳಗ್ಗೆ 4:30ರಿಂದ 9:30ವರೆಗೆ ಮಾತ್ರ ಇಲ್ಲಿರುತ್ತೆ. ಅಷ್ಟರಲ್ಲಿಯೇ ನೂರಾರು ಕಾಫಿ ಕಪ್ಪುಗಳು ಖಾಲಿಯಾಗಿರುತ್ತವೆ. ಚುಮ್ಮು ಚಳಿಲಿ ಬಿಸಿ ಬಿಸಿ ಕಾಫಿ ಅಂತ ನೆನೆಸ್ಕೊಂಡ್ರೆ ಸಾಕು, ಆಹಾ ಅನ್ಸತ್ತೆ. ಅದರಲ್ಲೂ ಸೂರ್ಯ ಹುಟ್ಟಕ್ಕಿಂತ ಮುಂಚೆನೇ ಕೆಲಸಕ್ಕಿಳಿಯೋ ಶ್ರಮಿಕರಿಗೆ ಒಂದು ಒಳ್ಳೆ ಕಾಫಿ ಸಿಕ್ಕಿದ್ರೆ ಸಾಕು, ಅವರ ಆಯಾಸ ಮಾಯವಾಗತ್ತೆ, ಹೊಸ ಉತ್ಸಾಹ ತುಂಬಿಕೊಳ್ಳುತ್ತೆ. ಅದಕ್ಕೆ ಅನ್ಸತ್ತೆ ಒಂದು ಒಳ್ಳೆ ಕಾಫಿ ಎಲ್ಲಿದ್ರೂ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕನ್ನಡದ ಕೃಷ್ಣ ಅಜಯ್ ರಾವ್ ಇಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. 32ನೇ ಜನ್ಮದಿನವನ್ನ ಅತ್ಯಂತ ಸರಳ ಮತ್ತು ಅಬ್ಬರವಿಲ್ಲದೆ ಆಚರಿಸಿಕೊಂಡ್ರು. ಆದರೆ ಸರಳ ಸಮಾರಂಭದಲ್ಲಿ ಶ್ರೀ ಶಾಂತಶೃಂಗ ವಿದ್ಯಾಸಂಸ್ಥೆಯ ಮಕ್ಕಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಬಾಲ್ಯದ ಸ್ನೇಹಿತರು, ಇಂಡಸ್ಟ್ರಿಯ ಗೆಳೆಯರು ಸಹ ಅಜಯ್ಗೆ ಬರ್ಡೇ ವಿಶ್ ಹೇಳಿದ್ರು. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.